ಲಕ್ಷಾಂತರ ರೂಪಾಯಿ ಎತ್ತುವಳಿ ಮಾಡಿ ಅಧಿಕಾರಿಗಳು ಹಂಚ್ಕೊತಾರೆ ಅಂತ ಹೇಳಿ ಸಾರ್ವಜನಿಕರು ಮಾಡ್ತಾರೆ. ಅಕ್ರಮ ನ್ಯಾಯಬೆಲೆ ಅಂಗಡಿ ಮಾಲೀಕರಿಂದ ಮತ್ತು ನ್ಯಾಯಬೆಲೆ ಪಡಿತರ ನ್ಯಾಯಬೆಲೆ ಅಂಗಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅಕ್ರಮ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಅಕ್ರಮ ನ್ಯಾಯಬೆಲೆ ಅಂಗಡಿ ಮಾಲೀಕರಿಂದ ಮತ್ತು ನ್ಯಾಯಬೆಲೆ ಪಡಿತರ ನ್ಯಾಯಬೆಲೆ ಅಂಗಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅಕ್ರಮ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ದಿನನಿತ್ಯ ನಡೀತಿದೆ. ಭದ್ರಾವತಿನಲ್ಲಿ ಲಕ್ಷಾಂತರ ರೂಪಾಯಿ ಎತ್ತುವಳಿ ಮಾಡಿ ಅಧಿಕಾರಿಗಳು ಹಂಚ್ಕೊತಾರೆ ಅಂತ ಹೇಳಿ ಸಾರ್ವಜನಿಕರು ಮಾಡ್ತಾರೆ. ಅವ್ರು ಹೆಂಗಾರ ಮಾಡ್ಕೊಂಡು ಸಾಯಿ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಆದ್ರೆ ಪಡಿತರ ಗೋದಾಮಿನಿಂದ ಹೊರಟ 83 ಚೀಲ ಅಕ್ಕಿ, 423 ಚೀಲ ಅಕ್ಕಿ ಗೋದಾಮಿನಿಂದ ಬಂತು. ಗೋದಾಮಿನಿಂದ ರಂಗಪ್ಪ ಸರ್ಕಲ್ ಬರೋಷ್ಟೊತ್ತಿಗೆ 83 ಚೀಲ ಅಕ್ಕಿ ಕಡಿಮೆ ಆಗಿದೆ. ಕಳೆದ 1.5 ವರ್ಷಗಳಿಂದ ಅನೇಕ ಹೋರಾಟಗಳನ್ನ, ಮನವಿಗಳನ್ನ ಹಿಂದೆ ಇದ್ದ ಹೇಳಿ ಅವ್ರಿಗೆ ಗಮನ ತಗೊಂಡು ಎಲ್ಲ ಮಾಡಿದ್ರು ಕೂಡ ಯಾವುದೂ ಪ್ರಯೋಜನ ಆಗಿಲ್ಲ. ಅದರಿಂದ ನಮ್ಮ ವಿಚಾರ ಏನಂತಂದ್ರೆ, ಭದ್ರಾವತಿ ತಾಲೂಕಿನಲ್ಲಿ ಬಹಳಷ್ಟು ಹೋರಾಟಗಳು ಹತ್ತಿಕ್ಕುವಂತ ಕೆಲಸ ನಡೀತಿದೆ. ಯಾಕಂತಂದ್ರೆ ಹೋರಾಟಗಾರರಿಗೆ ಮನ್ನಣೆ ಇಲ್ಲ, ಜೊತೆಗೆ ಅಧಿಕಾರಿಗಳು ದಿವ್ಯ ಮೌನ ವಹಿಸ್ತಕ್ಕಂಥದ್ದು, ಭ್ರಷ್ಟಾಚಾರದ ಹಣದಲ್ಲಿ ತಿಂದು ತೇಗಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಹಣ ಎತ್ತುವಳಿ ಮಾಡ್ಕೊಳ್ಳತಕ್ಕಂಥದ್ದು, ಅಂಗಡಿಯಿಂದ ಬರೋಷ್ಟಕ್ಕೆ ಅಕ್ಕಿಗಳನ್ನ ರೈಸ್ ಮಿಲ್ಲಿಗೆ ಮಾರಾಟ ಮಾಡ್ಕೊಳ್ತಕ್ಕಂಥದ್ದು ದಿನನಿತ್ಯ ನಡೀತಿದೆ. ಆದ್ರೆ ಇದನ್ನು ಕಣಿಸುವಂತದ್ದು ಯಾರು ಮಾಡ್ತಾ ಇಲ್ಲ. ಅನೇಕ ಬಾರಿ ನಾವು ಕ್ರಮ ತಗೊಳ್ಳಿ ಅಂತ ಹೇಳಿದ್ರು, AD ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಯಾರು ಕ್ರಮ ತಗೋತಿಲ್ಲ. ಜೊತೆಗೆ ಇವರು ಕೂಡ ಆ ನ್ಯಾಯಬೆಲೆ ಅಂಗಡಿ ಮಾಲೀಕರಿಂದ ಶಾಮೀಲಾಗಿರೋದನ್ನ ಮೇಲ್ನೋಟಕ್ಕೆ ಸಾರ್ವಜನಿಕರು ಹೇಳ್ತಾರೆ. ಇದು ನ್ಯಾಯಬೆಲೆ ಏನು AD ಅವರ ಕಚೇರಿ ಆಗಿಲ್ಲ, ಇಲ್ಲಿ ದಂಧೆ ನಡೀತದೆ. ಇಲ್ಲಿ ಸರ್ ಒಂದು 20-25 ಜನ ನ್ಯಾಯಬೆಲೆ ಅಂಗಡಿ ಭ್ರಷ್ಟ ಮಾಲೀಕರು ಬಂದು ಇಲ್ಲಿ ಸೇರ್ಕೊಂಡು ಇವ್ರದ್ದು ಲೆಕ್ಕಾಚಾರ ಲೇವಾದೇವಿ, ಯಾರಿಗೆ ಎಷ್ಟು ಕೊಡಬೇಕು, ಅಕ್ಕಿ ಎಷ್ಟು ಕಡಿಮೆ ತಂದಿದೆ, ಎಷ್ಟು ಕೊಡಬೇಕು ಅಕ್ಕಿ ರೈಸ್ ಮಿಲ್ಗಳಿಗೆ, ಇದು ಮಾತುಕತೆ ನಡೀತೆ. ಬಿಟ್ರೆ ಇಲ್ಲಿ ಯಾವುದೋ ರೀತಿಯ ಪಡಿತರನ ಸರಿಯಾದ ರೀತಿ ಹಂಚಿಕೆ ಆಗ್ತಕ್ಕಂಥದ್ದು ಇಲ್ಲಿ ನಡೀತಿಲ್ಲ. ಜೊತೆಗೆ ನಾವು ಹೇಳ್ತಿರೋದು 83 ಚೀಲ ಅಕ್ಕಿ ಗೋಡನ್ ಮ್ಯಾನೇಜರ್ಗೆ ಮತ್ತು ಟೆಂಡರ್ದಾರರಿಗೆ ಇಬ್ರು ಮೇಲೆ FIR ಮಾಡಬೇಕು. FIR ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಮುಖ್ಯಮಂತ್ರಿ ಬರಲಿ, ಇನ್ನೊಬ್ರು ಬರಲಿ ನಮ್ಮ ತಾಲೂಕಿಗೆ ಅವತ್ತು ಬಂದಾಗ ನಿಮ್ಮ ವಿರುದ್ಧ ಕಪ್ಪು ಬೋರ್ಡ್ ತೋರಿಸಿ ನಿಮ್ಮ ಸಸ್ಪೆಂಡ್ ಮಾಡ್ಲಿಕ್ಕೆ ನಮ್ಮ ಕೈಲಿ ಏನ್ ಶಕ್ತಿ ಇದೆ ಸಾರ್ವಜನಿಕರೆಲ್ಲ ಸೇರಿ ನಾವು ಮಾಡುವಂತ ಕೆಲಸವನ್ನ ಮಾಡ್ತೇವೆ. ನೀವು ಇಲ್ಲಿ ಎತ್ತುವಳಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ನಾನೆಲ್ಲ ಇದು ಸಾರ್ವಜನಿಕರು ಹೇಳ್ತಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಗ್ಯಾಸ್ ಏಜೆನ್ಸಿ ಅವರು ಇವತ್ತು ಬಡವರು ಇರ್ತಕ್ಕಂಥ ಜಾಗದಲ್ಲಿ ಜನಾಪುರ, ಪಿಂಟು ಶೆಡ್, ಉತ್ತ ಕಾಲೋನಿ, ಜಿಂಕ್ ಲೈನ್ ಈ ಭಾಗದಲ್ಲಿ ಅನೇಕ ಬಡವರು ಇದ್ದಾರೆ. ನೀವು 50 ರೂಪಾಯಿ ಗ್ಯಾಸ್ ಮಾಲೀಕರು 50 ರೂಪಾಯಿ ನಾವು ಮೂಲ ಬೆಲೆಗಿಂತ ಜಾಸ್ತಿ ತಗೋತಿರ್ತಕ್ಕಂಥದ್ದು ಅನೇಕ ಘಟನೆಗಳು ವಿಡಿಯೋ ಸಾಕ್ಷಿ ಸಮೇತ ತೋರಿಸಿದ್ರು ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ತಗೋತಾ ಇಲ್ಲ. ನಾವು ಮನವಿ ಕೊಟ್ರೆ ಅವ್ರು ಕೆಳಗಡೆ ಹಾಕಿ ಕೂತಂತಾರೆ, ಮನವಿಗೆ ಬೆಲೆ ಇಲ್ಲ, ಸಾರ್ವಜನಿಕರಿಗೆ ಗೌರವ ಇಲ್ಲ, ನಿಮ್ಮ ಇಲಾಖೆಗೆ ಮನ್ಸೋ ಇಚ್ಛೆ ಬಂದಂಗೆ ಮಾಡ್ತಾ ಇದ್ದೀರಾ. ಆದ್ರಿಂದ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಬರಲಿ. ತಹಶೀಲ್ದಾರ್ ಸಾಹೇಬರು ಸ್ಥಳಕ್ಕೆ ಬಂದ್ಮೇಲೆ ಅವ್ರ ಮುಖಾಂತರ ನಾನು ಮನವಿಯನ್ನು ಕೊಡ್ತೇನೆ. ನಾನು ಯಾವ ಕಾರಣಕ್ಕೂ ಧರಣಿಯನ್ನು ಕ್ಲೋಸ್ ಮಾಡಲ್ಲ. ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಧರಣಿ ಹೋಗ್ತೀನಿ. ಇದು ರಾಜ್ಯ ಮಟ್ಟಕ್ಕೆ ಹೋಗುವಂತ ಕೆಲಸ ಆಗ್ಬೇಕು. ಇದು ಭದ್ರಾವತಿ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಹೋಗುತ್ತೆ. ಯಾಕಂತಂದ್ರೆ ಭದ್ರಾವತಿಲಿ ಇರ್ತಕ್ಕಂಥ ಅಧಿಕಾರಿಗಳು ನ್ಯಾಯಬೆಲೆ ಅಂಗಡಿಗೆ ಸಂಬಂಧಪಟ್ಟಂಗೆ, ಆಹಾರ ಇಲಾಖೆಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಬಹಳ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೀತಿದೆ. ಈ ಭ್ರಷ್ಟಾಚಾರನ ಇವತ್ತಿಗೆ ನಿಲ್ಲಿಸಬೇಕು. ಸಾರ್ವಜನಿಕರಿಗೆ ಅನ್ಯಾಯ ಆಗ್ತಿರೋದನ್ನ ಖಂಡಿಸ್ತಾ ನಾನು ಹೋರಾಟವನ್ನು ಶಾಂತಿಯುತವಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇನೆ. ಶಶಿಕುಮಾರ್ ಗೌಡ, ಸಾಮಾಜಿಕ ಹೋರಾಟ.